ನಾಳೆ ರಾಜ್ಯಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಎಂಟ್ರಿ ಕೊಡ್ತಿದ್ದಾರೆ. ಹಿರಿಯ ಶಾಸಕರು ನೂತನ ಶಾಸಕರ ಜೊತೆ ಮಾತುಕತೆಯನ್ನ ನಡೆಸಲಿದ್ದಾರೆ. ಶಾಸಕರ ಜೊತೆಗೆ ಸುರ್ಜೇವಾಲಾ ಅವರು 1-to-1 ಚರ್ಚೆ ಮಾಡಲಿದ್ದಾರೆ. ಹಿಂದೆ ಯಾವ ರೀತಿ BR ಪಾಟೀಲ್ ಅವರು ತಮ್ಮ ಆರೋಪವನ್ನ ಮಾಡಿದ್ರು, ಆಕ್ರೋಶವನ್ನ ಹೊರಹಾಕಿದ್ರು, ತಮ್ಮ ಪಕ್ಷದಲ್ಲಿ ಆಗ್ತಾ ಇರುವಂತಹ ಭ್ರಷ್ಟಾಚಾರದ ಬಗ್ಗೆ ಬಾಯ್ಬಿಟ್ಟಿದ್ರಲ್ಲ, ಹಾಗೆ ಅದರ ಬೆನ್ನಲ್ಲೇ ರಾಜು ಕಾಗೆ ಅವರು ಕೂಡ ಆರೋಪ ಮಾಡಿದ್ರು. ಲಂಚ ಕೊಟ್ರೆ ಮನೆ ಸಿಗುತ್ತೆ ಅನ್ನುವಂತಹ ಆರೋಪ ಏನು ಮಾಡಿದ್ರು BR ಪಾಟೀಲ್. ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಕ್ ಹೋದಂತಹ ಸಂದರ್ಭದಲ್ಲಿ ಆಗ ಹೇಳಿ ಕಳಿಸಿದ್ರು, ನೀವು ಹೋಗಿ ಶಾಸಕರ ಜೊತೆ ಸಭೆ ಮಾಡಿ ಅಂತ. ಹೈಕಮಾಂಡ್ ನಾಯಕರನ್ನ ಭೇಟಿಯಾದ ತಕ್ಷಣ ಅಂತಂದ್ರೆ ಏನು, ಬೆಂಗಳೂರಿಗೆ ಆಗಮಿಸಿದ್ರಲ್ಲ, ಆಗ BR ಪಾಟೀಲ್ ಅವ್ರ ಜೊತೆ ಸಭೆ ಮಾಡಿದ್ರು. ಏನ್ ಸಮಸ್ಯೆ ಉಂಟಾಗಿದೆ, ಏನಾದ್ರೂ ಪ್ರಾಬ್ಲಮ್ಸ್ ಉಂಟಾಗಿದ್ದೀನಾ, ಅನುದಾನ ನೀಡುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ನು ಶಾಸಕರು ಆರೋಪ ಮಾಡಿದ್ರಲ್ಲ, ಇದು ನಿಜಕ್ಕೂ ತಲೆನೋವಾಗಿದೆ ಹೈಕಮಾಂಡ್ ನಾಯಕರಿಗೆ. ಹಾಗಾಗಿ ಶಾಸಕರ ಜೊತೆಗೆ ಸುರ್ಜೇವಾಲಾ ಅವರು 1-to-1 ಚರ್ಚೆಯನ್ನ ಮಾಡಲಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ನಡೆಯಲಿರುವಂತಹ 1-to-1 ಚರ್ಚೆ. ಈಗಾಗಲೇ ಆ ಒಂದು ಸಭೆಯಲ್ಲಿ ನೋಡಿ 40ಕ್ಕೂ ಹೆಚ್ಚು ಶಾಸಕರನ್ನ ಕರೆಸಬೇಕು ಅಂತ ಹೇಳಿದ್ದಾರೆ, ಬುಲಾವ್ ನೀಡಿದ್ದಾರೆ. ಒಬ್ಬೊಬ್ಬ ಶಾಸಕರಿಗೆ ಚರ್ಚೆಗೆ ತಲಾ 10 ನಿಮಿಷ ನಿಗದಿ ಮಾಡಿದ್ದಾರೆ. ಕರೆ ಮಾಡಿ ತಾವೇ ಆಹ್ವಾನವನ್ನ ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವರು. ಶಾಸಕರ ಮೇಲೆ ಇರುವಂತಹ ಪ್ರಕರಣಗಳ ಬಗ್ಗೆಯೂ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಶಾಸಕರ ಎಲ್ಲಾ ಮಾಹಿತಿಯನ್ನ ಸುರ್ಜೇವಾಲಾ ಅವರು ಕಲೆ ಹಾಕಿದ್ದಾರೆ ಎನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ. 40 ಶಾಸಕರಿಗೆ ಈಗಾಗಲೇ ಬುಲಾವ್ ನೀಡಿರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ಎಲ್ಲರೂ ಕೂಡ ಆ ಒಂದು ಸಭೆಯಲ್ಲಿ 1-to-1 ಚರ್ಚೆ ಮಾಡಲಿದ್ದಾರೆ. ಹಾಗೆ ನೋಡಿ, ಈಗಾಗಲೇ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ನಾಳೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಅವರು ನನಗೇನ್ ತಾಕೀತು ಮಾಡ್ತಾರೆ ಅಂತ ಹೇಳಿ ಈತ ಸಹಕಾರ ಸಚಿವ KN ರಾಜಣ್ಣ ಅವರು ಕೂಡ ಪ್ರಶ್ನೆ ಮಾಡಿದ್ರು. ಹಿಂದೆ ಯಾವ ರೀತಿ KN ರಾಜಣ್ಣ ಅವರು ಒಂದು ಹೇಳಿಕೆಯನ್ನ ಕೊಟ್ಟು ಎಲ್ಲರ ತಲೆ ಕಡಿಸ್ಬಿಟ್ಟಿದ್ರು. ಅಂದ್ರೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಬಳಿಕ ದೊಡ್ಡ ಕ್ರಾಂತಿಯ ಸೃಷ್ಟಿ ಆಗತ್ತೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಬಿಟ್ರಲ್ಲ, ಎಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ರು, ಏನಾಗಬಹುದು ಅಂತ ಹೇಳಿ. ಸೊ ಹಾಗಾಗಿ ಬಹಿರಂಗವಾಗಿ ಮಾತನಾಡದಂತೆ ಹೈಕಮಾಂಡ್ ಸೂಚನೆ ಕೊಟ್ಟಿದೆಯಾ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿ, ರಾಜ್ಯಕ್ಕೆ ಬರುವಂತಹ ಸುರ್ಜೇವಾಲಾ ಪಕ್ಷದ ನಾಯಕರ ಜೊತೆಗೆ ಚರ್ಚೆ ಮಾಡ್ತಾರೆ, ಆದ್ರೆ ನನಗೇನು ತಾಕೀತು ಮಾಡೋದಕ್ಕೆ ಸಾಧ್ಯ ಅಂತ ಕೇಳಿದ್ದಾರೆ. ಸೊ ಹಾಗೆ 40 ಶಾಸಕರನ್ನ ಕರೆಸಿಕೊಂಡು ಸಭೆಯನ್ನ ಮಾಡಲಿದ್ದಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡೋದು ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ. ಸೊ ಈಗಾಗಲೇ ನೋಡಿ, ಈ CM ಸ್ಥಾನ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ಹಾಗೆ ಅಸಮಾಧಾನಿತ ಕೈ ಶಾಸಕರಿಗೆ ಸುರ್ಜೇವಾಲಾ ಅವರು ಬುಲಾವ್ ನೀಡಿದ್ದಾರೆ. ಯಾರೆಲ್ಲ ಅಸಮಾಧಾನಗೊಂಡಿದ್ದಾರಲ್ಲ ನೋಡಿ, ಈಗಾಗಲೇ BR ಪಾಟೀಲ್ ಯಾವ ರೀತಿ ಆರೋಪ ಮಾಡಿದ್ರು, ಈ ವಸತಿ ಯೋಜನೆ ಅಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಅಂದ್ರೆ ದುಡ್ಡು ಕೊಟ್ಟವ್ರಿಗೆ ಮನೆ ಅಂತ ಹೇಳಿ, ಲಂಚ ಕೊಟ್ಟವ್ರಿಗೆ ಮನೆ ಫ್ರೀ, ನಾನು ಹೇಳಿದ್ ಕರೆಕ್ಟ್ ಇದ್ರಿ ಅಂತ ಹೇಳಿ ತಮ್ಮನ್ ತಾವೇ ಸಮರ್ಥಿಸಿಕೊಂಡಿದ್ರಲ್ಲ. ನಾವು ಹಲವಾರು ಬಾರಿ ಸಚಿವರ ಹತ್ರ ಹೋಗಿ ಮನವಿ ಮಾಡ್ಕೊಂಡ್ವಿ, ನಮಗೂ ಅನುದಾನ ಬಿಡುಗಡೆ ಮಾಡಿ, ನಮ್ಮ ಕ್ಷೇತ್ರದಲ್ಲಿ ಸರಿಯಾದಂತ ಅಭಿವೃದ್ಧಿ ಆಗ್ತಾ ಇಲ್ಲ, ಜನರಿಗೆ ಏನ್ ಹೇಳ್ಬೇಕು, ಜನರು ಬಂದು ಕೇಳಿದಂತಹ ಸಂದರ್ಭದಲ್ಲಿ ಏನ್ ಹೇಳ್ಬೇಕು, ಅದೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಬಂದ್ಬಿಟ್ಟು ಕೇಳ್ಬಿಟ್ರೆ ಅವ್ರಿಗೆ ಮಾತ್ರ ನೀವೆಲ್ಲಾ ಮಾಡ್ಕೊಳ್ತೀರಾ, ಅಂದ್ರೆ ಶಾಸಕರಿಗೆ ಗೌರವ ಇಲ್ವಾ ಅಂತ ಹೇಳಿ ಏನು ಆರೋಪವನ್ನು ಹೊರಹಾಕಿದ್ರಲ್ಲ. ಸೊ ಸಿಕ್ಕಾಪಟ್ಟೆ ಶಾಸಕರು ಈಗ ಅಸಮಾಧಾನ ಹೊರ ಹಾಕ್ತಿದ್ದಾರೆ ಒಬ್ಬರ ಮೇಲೆ ಒಬ್ರು. ಅಸಮಾಧಾನಿತ ಕೈ ಶಾಸಕರಿಗೆ ಸುರ್ಜೇವಾಲಾ ಅವರು ಬುಲಾವ್ ನೀಡಿದ್ದಾರೆ. ನಾಳೆ ಮಧ್ಯಾಹ್ನ 1:30ಕ್ಕೆ ಭೇಟಿ ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ. ನೋಡಿ, ಶಾಸಕ BR ಪಾಟೀಲ್ಗೆ ಸೂಚನೆ ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವರು, ನೀವು ಬರಲೇಬೇಕು, ಈ ಒಂದು ಸಭೆಯಲ್ಲಿ ಹಾಜರಾಗಿರ್ಲೇಬೇಕು ಅಂತ ಹೇಳಿ. ಮಧ್ಯಾಹ್ನ 2 ಗಂಟೆಗೆ ರಾಜು ಕಾಗೆ ಜೊತೆ ಚರ್ಚೆಗೆ ಸಮಯ ನಿಗದಿಯಾಗಿದೆ. ಇಬ್ಬರ ಬಹಿರಂಗ ಹೇಳಿಕೆಯಿಂದ ಕಾಂಗ್ರೆಸ್ನಲ್ಲಿ ಗೊಂದಲ ಉಂಟಾಗುತ್ತೆ. ಯಾಕಂದ್ರೆ ಇದೇ ರೀತಿಯಾಗಿ ಹೇಳ್ಕೊಂತ ಹೋಗ್ಬಿಟ್ರೆ ಕಾರ್ಯಕರ್ತರಲ್ಲಿ ಒಂದು ತಪ್ಪು ಸಂದೇಶ ಹೋಗುತ್ತೆ, ಜನರಲ್ಲೂ ಕೂಡ ಒಂದು ತಪ್ಪು ಸಂದೇಶ ಹೋಗುತ್ತೆ. ಇದಕ್ಕೆ ಬ್ರೇಕ್ ಹಾಕಬೇಕಲ್ವಾ? ಅದಕ್ಕಾಗಿ ನಾಳೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಆಗಮಿಸ್ತಿದ್ದಾರೆ. ಫಸ್ಟ್ ಮೊದಲಿಗೆ BR ಪಾಟೀಲ್ ಅವ್ರ ಜೊತೆ ಸಭೆ ಮಾಡ್ತಾರೆ, ತದನಂತರ ರಾಜು ಕಾಗೆ ಅವ್ರ ಜೊತೆ
ಸಭೆಯನ್ನ ಮಾಡಲಿದ್ದಾರೆ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ. ಸೊ ಈಗಾಗಲೇ ಕಾಂಗ್ರೆಸ್ನಲ್ಲಿ ಇವರ ಹೇಳಿಕೆಯಿಂದ ಸಾಕಷ್ಟು ಗೊಂದಲ ಕ್ರಿಯೇಟ್ ಆಗ್ಬಿಟ್ಟಿದೆ. ಮಧ್ಯಪ್ರವೇಶದ ಬಳಿಕ ಸಿಎಂ ಜೊತೆ ಚರ್ಚೆ ಮಾಡಲಿದ್ದಾರೆ. ಸಿಎಂ ಜೊತೆ ಮಾತುಕತೆಯನ್ನ BR ಪಾಟೀಲ್, ರಾಜು ಕಾಗೆ ಅವರು ನಡೆಸಿದ್ರು. ತಮ್ಮ ಪ್ರಾಬ್ಲಮ್ ಉಂಟಾಗಿದೆ, ತಮ್ಗೆ ಏನು ಪ್ರಾಬ್ಲಮ್ ಉಂಟಾಗಿದೆ ಅವನ್ನೆಲ್ಲವನ್ನ ಅವ್ರ ಮುಂದೆ ಬಚ್ಚಿಟ್ಟಿದ್ದಾರೆ, ಅವ್ರ ಗಮನಕ್ಕೆ ತಂದಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಸುರ್ಜೇವಾಲಾ ಅವರಿಂದ ಎಚ್ಚರಿಕೆ ನೀಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಅಂದ್ರೆ ಇದೇ ರೀತಿಯಾದಂತಹ ಹೇಳಿಕೆಯನ್ನ ಕೊಡ್ತಾ ಹೋಗ್ಬಿಟ್ರೆ ಪಕ್ಷದ ವರ್ಚಸ್ ಕಮ್ಮಿ ಆಗುತ್ತೆ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಸುಖ ಸುಮ್ನೆ ಏನೇನೋ ಹೇಳಿಕೆಗಳನ್ನ ಕೊಡೋದಲ್ಲ. ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಉಂಟಾದ್ರೂ ಕೂಡ ಅದನ್ನ ಹೋಗಿ ಸಿಎಂ ಹತ್ರ ಹೇಳಿ ಮೊದಲು. ಅದನ್ನ ಯಾಕೆ ನೀವು ಮಾಧ್ಯಮದ ಮುಂದೆ ಪ್ರಸ್ತಾಪ ಮಾಡ್ತೀರಾ ಅಂತ ಹೇಳಿ ತಿಳುವಳಿಕೆ ಹೇಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ.